ನಮಸ್ಕಾರ ರಿವ್ಯೂ ಚಾನೆಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಡಿಕೆ ಶಿವಕುಮಾರ್ ಮೂಲಕವೇ ಸರ್ಕಾರದ ಅತಿ ದೊಡ್ಡ ಸತ್ಯ ಔಟ್ ಆಗಿದೆ. ಕ್ಯಾಬಿನೆಟ್ ಮಿನಿಸ್ಟರ್ಸೇ ಈಗ ಸಿದ್ದರಾಮಯ್ಯನವರಿಗೆ ಶಾಕ್ ಕೊಡ್ತಿದ್ದಾರೆ. ಹಾಗೆ ಹಲವು ರಹಸ್ಯಗಳು ತೆರೆದುಕೊಂಡಿವೆ ನೋಡಿ. BK ಹರಿಪ್ರಸಾದ್ ಅವರಿಂದ ಹಿಡಿದು ಸೀನಿಯರ್ಸ್ ಎಲ್ಲರೂ ಕೂಡ ಸಿದ್ದರಾಮಯ್ಯನವರಿಗೆ ಬಿಸಿ ಮುಟ್ಟಿಸ್ತಾ ಇದ್ದಾರೆ. ಎಲ್ಲ ಡೀಟೇಲ್ಸ್ ಇಡ್ತಾ ಹೋಗ್ತೀವಿ. ಮಹತ್ವದ ಬೆಳವಣಿಗೆ ಆಗ್ತಿದೆ. ರಾಜ್ಯ ಸರ್ಕಾರವನ್ನು ಶೇಕ್ ಮಾಡೋ ಬೆಳವಣಿಗೆ ಇದು. ಏನೋ ಮಾಡೋಕೆ ಹೋಗಿ ಇನ್ನೇನೋ ಮಾಡಿಕೊಂಡ್ರು ಅಂತಾರಲ್ಲ, ಒಂದು ಎಡವಟ್ಟು ನೂರಾರು ಎಡವಟ್ಟುಗಳಿಗೆ ದಾರಿ ಮಾಡಿಕೊಡ್ತಾ ಇವೆ. ಈಗ ಎಲ್ಲ ಡೀಟೇಲ್ಸ್ ನೋಡೋಣ ಒನ್ ಬೈ ಒನ್. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಮೊದಲನೇದಾಗಿ ಈಗ ಪ್ರತಿಪಕ್ಷಗಳು ಮುಗಿಬೀಳ್ತಿದ್ದಾವೆ. ತುಂಬ ವ್ಯಾಲಿಡ್ ಪಾಯಿಂಟ್ಸು, ಅದಷ್ಟೇ ಪ್ರತಿಪಕ್ಷಗಳು ಹೇಳಿದಂಥ ಆ ವ್ಯಾಲಿಡ್ ಪಾಯಿಂಟ್ಸ್ ಅನ್ನಷ್ಟು ನಿಮ್ಮ ಮುಂದೆ ಇಡ್ತೀವಿ. ಯಾಕಂದರೆ ಅಲ್ಲಿ ರಾಜಕೀಯದ ವಿಚಾರಕ್ಕಿಂತ ನಮಗೆ ಸತ್ಯ ತುಂಬ ಇಂಪಾರ್ಟೆಂಟ್. ಅದಾಮೇಲೆ ನೋಡೋಣ. ಈಗ ನೋಡಿ, ಸ್ವಪಕ್ಷೀಯರಿಂದ ಶಾಕ್. DK ಶಿವಕುಮಾರ್ ಅವರೇ ಸತ್ಯ ಬಿಚ್ಚಿಟ್ಟಿದ್ದಾರೆ. ಒಂದು ಟ್ವೀಟನ್ನು ತೋರಿಸ್ತೀವಿ, ಅದನ್ನು ನೋಡಿ. DK ಶಿವಕುಮಾರ್ ಅವರು ಏನಂತ ಹೇಳಿದ್ರು? ಅಗೇನ್ ಐ ಆಮ್ ಟೆಲ್ಲಿಂಗ್ ಆನ್ ರೆಕಾರ್ಡ್, ಐ ಶುಡ್ ಕಾಂಪ್ಲಿಮೆಂಟ್ ಮೈ ಪೊಲೀಸ್ ಆಫೀಸರ್ಸ್. ಇದು ಟ್ರಾಜಿಡಿ ಆದ ಬಳಿಕ DK ಶಿವಕುಮಾರ್ ಅವರು ಹೇಳಿದ ಮಾತು. ಸತ್ಯ ಯಾರಾದರೂ ಒಪ್ಪಿಕೊಳ್ಳೋಂಗಿತ್ತು ಸಿಚುವೇಶನ್. ಇರೋ 1-1.5 ಪೊಲೀಸರು ಅಲ್ಲಿ 2-3 ಲಕ್ಷ ಜನರನ್ನು ಹೆಂಗೆ ನಿಭಾಯಿಸೋಕೆ ಪ್ರಯತ್ನ ಪಡ್ತಾರೆ ಅಂದರೆ, ಅವರು ಅಷ್ಟಾದರೂ ಮಾಡಿದ್ದಕ್ಕೆ ಏನೂ ಪ್ರಿಕಾಷನ್ ತಗೊಳ್ಳದೆ ಸರ್ಕಾರ ಇಷ್ಟು ದೊಡ್ಡ ಎಡವಟ್ಟು ಮಾಡಿದೆ. ಯಾಕಂದರೆ ಇದು ತಮಿಳ್ನಾಡಿನಲ್ಲಿರೋದು ಅಲ್ಲ, ಆಂಧ್ರದಲ್ಲಿರೋದು ಅಲ್ಲ. KSCA RCB ಇಲ್ಲಿ ಆಡಳಿತ ಮಾಡ್ತಿಲ್ಲ. ಅವರು ಸರ್ಕಾರದ ಹೇಳ್ದಂಗೆ ಕೇಳಬೇಕಾದವರು, ಪೊಲೀಸರು ಹೇಳ್ದಂಗೆ ಕೇಳ್ಕೊಂಡು ಹೋಗ್ತಾರೆ. ಅವರನ್ನು ಮೀರಿ ಏನಾದರೂ ಮಾಡುವಷ್ಟು ತಾಕತ್ತು RCBಗೋ KSCAಗೋ ಇದೆಯಾ? ಸೊ ಇಷ್ಟೆಲ್ಲ ಎಡವಟ್ಟುಗಳ ನಡುವೆನೂ ಪೊಲೀಸರು ಇರೋ 1-1.5 ಪೊಲೀಸರು ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಪಟ್ಟ ಪಾಡ ಅಷ್ಟಿಷ್ಟಲ್ಲ ಮಕ್ಕಳನ್ನ, ಅಲ್ಲಿ ಅಸ್ವಸ್ಥರಾದವ್ರನ್ನ ಎತ್ಕೊಂಡು ಓಡಿದ್ದಾರೆ. ಒಂದು ಕಡೆ ಜನರನ್ನು ತಡಿಬೇಕು, ಲಕ್ಷ ಜನರಿಗೆ 1,000 ಪೊಲೀಸರು ಅಂದರೆ ಜಸ್ಟ್ ಇಮ್ಯಾಜಿನ್. ಅದರ ನಡುವೆ ಪಾಪ ಅವರು ಮಾನವೀಯತೆಯಿಂದ ಎತ್ಕೊಂಡು ಹೋಗಿದ್ದಾರೆ. ಹೊಯ್ಸಳ ಜೀಪಲ್ಲಿ ಹಾಕ್ಕೊಂಡು, ಯಾಕಂದರೆ ಆಂಬ್ಯುಲೆನ್ಸ್ ಇರಲಿಲ್ಲ ಅಲ್ಲಿ. ಅದನ್ನು ಒಪ್ಪಿಕೊಂಡಿರೋದಿದು DK ಶಿವಕುಮಾರ್ ಅವ್ರು. ನೋಡಿ, ಆನ್ ದಿ ರೆಕಾರ್ಡ್ ಇನ್ನೊಂದು ಸಲ ಹೇಳ್ತೀನಿ ನಾನು, ಐ ಶುಡ್ ಕಾಂಪ್ಲಿಮೆಂಟ್ ಮೈ ಪೊಲೀಸ್ ಆಫೀಸರ್ಸ್. ಬೆಳಗ್ಗೆಯಿಂದ ಅವ್ರ ಕಥೆ, ಇಡೀ ರಾತ್ರಿ ಪ್ರೊಟೆಕ್ಷನ್ ಕೊಟ್ಟಿರ್ತಾರೆ. ಯಾಕಂದರೆ RCB ಕಪ್ ಗೆದ್ದಾಗ ಇಡೀ ರಾತ್ರಿ ಬೆಂಗಳೂರಲ್ಲಿ ಸೆಲೆಬ್ರೇಷನ್ ಆಗಿದೆ. ಒಂದು ಅವಘಡ ಆಗದೆ ಇರೋ ಥರ ಪೊಲೀಸರು ನೋಡ್ಕೊಂಡಿದ್ದಾರೆ. ನೈಟ್ ಡ್ಯೂಟಿ ಮಾಡಿದವರು ಬೆಳಗ್ಗೆ ಕಂಟಿನ್ಯೂ ಮಾಡಿದ್ದಾರೆ. ಪೊಲೀಸರಿಗೆ ಇಷ್ಟು ದೊಡ್ಡ ಈವೆಂಟನ್ನು ಮ್ಯಾನೇಜ್ ಮಾಡಿದ್ರಿ ಅಂತ ಕಂಗ್ರ್ಯಾಚುಲೇಟ್ ಮಾಡಬೇಕಿತ್ತು. ಆದರೆ ಆ ಪೊಲೀಸರ ತಲೆದಂಡ ಆಗಿದೆ. ಸತ್ಯ ನೋಡಿ, ಬಿಡಿಯಾಗಿ ಬಿಡಿಸಿಟ್ಟಿದ್ದಾರೆ. ಎಷ್ಟು ಚೆನ್ನಾಗಿ ಎಳೆಯಾಗಿ ಸತ್ಯ ಹೇಳಿದ್ದಾರೆ. ಏನು, ದೇ ವಾಂಟೆಡ್ ಟು ಹ್ಯಾವ್ ಅ ಪ್ರೊಸೆಷನ್, ದೇ ವಾಂಟೆಡ್ ಟು ಬ್ರಿಂಗ್ ಅ ವೆಹಿಕಲ್ ಫ್ರಮ್ ದ ಏರ್ಪೋರ್ಟ್ ಇಟ್ ಸೆಲ್ಫ್. ಆದರೆ ಪೊಲೀಸರು ಗೈಡೆಡ್ ಅಸ್ ನಾಟ್ ಟು ಡೂ. ಪೊಲೀಸರು ಹೇಳಿದ್ದಕ್ಕೆ ನಾವು ಪರೇಡ್ ಕ್ಯಾನ್ಸಲ್ ಮಾಡಿದ್ವಿ ಅನ್ನೋದನ್ನು ಒಪ್ಕೊಂಡಿದ್ದಾರೆ. ಸಿದ್ದರಾಮಯ್ಯನವರು ಆ ಕ್ರೆಡಿಟ್ ಮಾತ್ರ ತನ್ನ ಮೇಲೆ ತಗೊಳ್ತಾರೆ. ಎಲ್ಲ ಪರೇಡ್ಗೂ ಇತ್ತು, ಬಟ್ ಮುನ್ನೆಚ್ಚರಿಕೆ ಕ್ರಮವಾಗಿ ಅದನ್ನು ಕ್ಯಾನ್ಸಲ್ ಮಾಡಿದ್ವಿ ಅಂತ. ಪೊಲೀಸರು ಇದು ಯಾವುದೂ ಬೇಡ, ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಇಟ್ಕೊಳ್ಳಿ, ಇಲ್ಲ 2 ಕಾರ್ಯಕ್ರಮ ಮಾಡಲೇಬೇಕಂದ್ರೆ 2 ದಿನ ಬಿಟ್ಟು ಮಾಡಿ ಅಂತ ಕ್ಲಿಯರ್ ಆಗಿ ಹೇಳಿದ್ರು. ಅದು ಮೀಡಿಯಾಗೆ ಲೀಕ್ ಆಗಿದ್ದಕ್ಕೆ ಅವ್ರು ತಲೆದಂಡ ಆಗಿದ್ದು ಅನ್ನೋದು ಈಗ ಎಲ್ಲರೂ ಮಾತಾಡ್ತಿರೋದು. ಮಿನಿಸ್ಟರ್ಸೇ ಬೇಜಾರು ಮಾಡ್ಕೊಳ್ತಿದ್ದಾರೆ. ಇದು ಇಂಟರ್ನಲ್ ಇನ್ಫಾರ್ಮೇಷನ್, ಇನ್ಸೈಡ್ ಡೀಟೇಲ್ ಇದು ಸಿಗ್ತಿರೋದು. ಬಹಳ ಸೀನಿಯರ್ ಜರ್ನಲಿಸ್ಟ್ಗಳು, ಮೀಡಿಯಾಗಳೆಲ್ಲ ಹೇಳ್ಕೊಳ್ತಿರೋದೇ ಇದು. ಸಚಿವರುಗಳೇ ಬೇಜಾರು ಮಾಡ್ಕೊಳ್ತಿದ್ದಾರೆ. ಕಮಿಷನರ್ ಸಸ್ಪೆಂಡ್ ಮಾಡಬಾರ್ದಿತ್ತು, ಬಹಳ ತಪ್ಪು ಇದು ಅಂತ ಬೇಜಾರು ಮಾಡ್ಕೊಳ್ತಿದ್ದಾರೆ. BK ಹರಿಪ್ರಸಾದ್ ಅವರಿಂದ ಹಿಡಿದು ಎಲ್ಲರೂ ಮಾತಾಡ್ತಿಲ್ವಾ ಅದನ್ನ ಅಂತ BJP ಮುಗಿ ಬೀಳ್ತಿರೋದು ಅದನ್ನೇ. ನಿಮ್ಮವರೇ ಹೇಳ್ತಿದ್ದಾರೆ, ನೀವು ಎಡವಟ್ಟು ಮಾಡ್ಕೊಂಡು ಈಗ ಪೊಲೀಸರಿಗೆ ಬಾಯಿಗೆ ಒರೆಸಿದ್ದೀರಾ ಅಂತ ನಿಮ್ಮವರೇ ಹೇಳ್ತಿದ್ದಾರೆ. BJPಗಿದೆ ಅಸ್ತ್ರ ಆಗಿರೋದು. ನೋಡಿ ಏನು ಹೇಳ್ತಾರೆ. ಇನ್ನು ಬಹಳ ಚಂದವಾಗಿ DK ಶಿವಕುಮಾರ್ ಅವರು 5,000 ಪೊಲೀಸರನ್ನು ಹಾಕಿದ್ವಿ ಅಂತ ಸುಳ್ಳನ್ನು ಹೇಳಿ ಓವರ್ ಆಲ್ ವಿಧಾನಸೌಧದ್ದು ಸೇರಿಸಿದ್ರು ಅಷ್ಟಿದ್ರೋ ಇಲ್ವೋ ಗೊತ್ತಿಲ್ಲ. ಚಿನ್ನಸ್ವಾಮಿಲಿ ಇದ್ದಿದ್ದು ಎಷ್ಟು ಅಂತ ಕೋರ್ಟ್ಗೆ ಇನ್ಫಾರ್ಮೇಷನ್ ಕೊಟ್ಟಿದ್ರು. ಪೊಲೀಸರು ಒಳ್ಳೆ ಕೆಲಸ ಮಾಡಿದ್ದಾರೆ. ಆನ್ ದ ರೆಕಾರ್ಡ್ ನಾ ಇನ್ನೊಂದ್ಸಲ ಹೇಳ್ತಿದ್ದೀನಿ ಅಂತ ಹೇಳಿರುವಂಥ ಅವರ ಟ್ವೀಟು, ಈ ವಿಡಿಯೋ ಕೂಡ ಸಿಗತ್ತೆ ನಿಮಗೆ, ನೋಡ್ಕೊಳ್ಳಿ. ಆದರೆ ಇಷ್ಟೆಲ್ಲ ಹೇಳಿ ಕೊನೆಗೆ ಈಗ ಪೊಲೀಸರನ್ನು ಸಸ್ಪೆಂಡ್ ಮಾಡಿದ್ದು ಯಾಕೆ? ಪೊಲೀಸರು ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಇಷ್ಟೆಲ್ಲದರ ನಡುವೆ, ಹಾಗಾಗಿ ಇಷ್ಟಾದರೂ ತಡೆದಿದ್ದೀವಿ ಅಂತ ಸರ್ಟಿಫಿಕೇಟ್ ಕೊಟ್ಟು ಈಗ ಅವರನ್ನೇ ಸಸ್ಪೆಂಡ್ ಮಾಡಿದೆ ಸರ್ಕಾರ. ಅಂದರೆ ಜೋಕರ್ಸಾ ನೀವು? ನಿಮಿಷಕ್ಕೊಂದು ಮಾತಾಡ್ತಿರಲ್ಲ, ಜೋಕರ್ಸಾ ನೀವು? ಸರಿ, ಇನ್ನೂ ಒಂದು ಪ್ರಶ್ನೆ. ಎಲ್ಲರನ್ನೂ ಸಸ್ಪೆಂಡ್ ಮಾಡಿ ಹಾಕಿದ್ರಲ್ಲ, ನಿಂಬಾಳ್ಕರ್ ಅವ್ರನ್ನ ಯಾಕೆ ಸಸ್ಪೆಂಡ್ ಮಾಡಲಿಲ್ಲ? ಸೊ ಆರಿಸಿ ಕೆಲವ್ರ ಮೇಲೆ ಮಾತ್ರ ಆಕ್ಷನ್ ಆಗಿದೆಯಾ ಅಂತ ಕೂಡ ಈಗ BJP ಮುಗಿ ಬೀಳ್ತಾ ಇದೆ. ಸಿದ್ದರಾಮಯ್ಯನವರು ನೈತಿಕ ಹೊಣೆ ಹೊರಬೇಕಾಗಿತ್ತು. ಆದರೆ ಈಗ
ಪೊಲೀಸ್ ಇಲಾಖೆಯ ಆತ್ಮಸ್ಥೈರ್ಯವನ್ನೇ ಕುಗ್ಗಿಸುವ ಕೆಲಸ ಅಲ್ವಾ ಇದು? ಕಮಿಷನರನ್ನೇ ಸಸ್ಪೆಂಡ್ ಮಾಡ್ತೀರಾ ಅಂದರೆ ಪೊಲೀಸ್ ಇಲಾಖೆ ನಾಳೆ ಏನು ಮಾಡುತ್ತೆ? ಈಗ ಪೊಲೀಸ್ ಕಮಿಷನರ್ ಸಸ್ಪೆಂಡ್ ಮಾಡಿ ಕೊಟ್ಟಿರೋ ರೀಸನ್ನು ರಿಟರ್ನ್ ರಿಪ್ಲೈ ಕೊಡಲಿಲ್ವಂತೆ ಅವರು. ಅಂದರೆ ಇದು ಆಗೋದಿಲ್ಲ ಅಂತ ಬರೆದು ಕೊಡಬೇಕಿತ್ತು. ಎಲ್ಲ ಬರ್ದೇ ಕೊಡ್ತೀರಾ ನೀವು? ಮೌಖಿಕ ಆದೇಶದ ಮೇಲೆ ಕೆಲವೊಂದು ಸರ್ಕಾರನೂ ಮಾಡಿಸುತ್ತೆ, ಕೆಲವೊಂದು ಸಲ ಅವರು ರಿಟರ್ನ್ ರಿಪ್ಲೈ ಕೊಡೋ ತನಕ ನೀವೆಲ್ಲಿ ಬಿಡ್ತೀರಿ? ನಮ್ಮದೇ ಸರ್ಕಾರ ರೀ, ನಾವು ಹೇಳ್ದಂಗೆ ಮಾಡ್ರಿ ಅಂತೀರಾ. ರಿಟರ್ನ್ ರಿಪ್ಲೈ ಬರ್ಕೊಂಡು ಅವರು ಕೂತಿದಾರಾ? ಅವ್ರು ರಿಟರ್ನ್ ರಿಪ್ಲೈ ಇದ್ದಿದ್ರೆ ಸಾಕ್ಷಿ ಇರ್ತಿತ್ತು. ಈಗ ಪಾಪ ಅವ್ರ ಹತ್ರ ಸಾಕ್ಷಿ ಇಲ್ವೇ, ಅದಕ್ಕೆ ಅವರು ಸಸ್ಪೆಂಡ್ ಆಗಿದೆ. ಎಲ್ಲಕ್ಕಿಂತ ಪ್ರಮುಖವಾದ ವಿಚಾರ ಇದು, ಸಿದ್ದರಾಮಯ್ಯನವರೇ ಒಪ್ಪಿಕೊಂಡ ಸತ್ಯ. ಇಂಟೆಲಿಜೆನ್ಸ್ ಫೇಲ್ಯೂರ್ ಆಯಿತು, ಜನ ತುಂಬ ಬಂದರು, ನಿರೀಕ್ಷೆ ಮಾಡಿದ್ದು 35-40 ಸಾವಿರ ಮ್ಯಾಕ್ಸಿಮಮ್ಮು, ಆದರೆ ಬಂದಿದ್ದು 2-3 ಲಕ್ಷ. ಇಡೀ ಮೆಟ್ರೋದಲ್ಲಿ ಅವತ್ತು ಓಡಾಡಿದ್ದು 9 ಲಕ್ಷ ಜನ ಏನೋ ರೆಕಾರ್ಡ್ ಆಗಿದೆ. ಸೊ ನಿಮ್ಮ ಇಂಟೆಲಿಜೆನ್ಸ್ ಫೇಲ್ಯೂರ್ ಆಗಿದೆ ಅನ್ನೋದನ್ನು ನೀವು ಬಾಯಿ ಬಿಟ್ಟು ಹೇಳಿದ್ದೀರಿ ಅಲ್ವಾ? ಇಂಟೆಲಿಜೆನ್ಸ್ ಚೀಫ್ನ ಇವತ್ತು ಯಾಕೆ ಕಿತ್ತು ಬಿಸಾಕಿಲ್ಲ? ಪೊಲೀಸ್ ಕಮಿಷನರ್ನ ಕಿತ್ತು ಬಿಸಾಕಿರುವ ಅಂದರೆ ಸಸ್ಪೆಂಡ್ ಮಾಡಿರುವಂಥ ನೀವು ಹೊಸ ಕಮಿಷನರ್ನ ರಾತ್ರೋರಾತ್ರಿ ತಂದು ಕೂರಿಸಿರೋ ನೀವು ಇಂಟೆಲಿಜೆನ್ಸ್ ಮುಖ್ಯಸ್ಥನನ್ನ ಯಾಕಲ್ಲೇ ಕೂರಿಸಿದ್ದೀರಿ? ಇನ್ನು ಅವರದ್ದು ಫೇಲ್ಯೂರ್ ಅಂತ ನಿಮ್ಮ ಬಾಯಲ್ಲೇ ಬಂದಿದೆ, ಅವರನ್ನು ಯಾಕೆ ಕೂರಿಸಿದಿರಿ? ಅಂದರೆ ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟ್ ಗುಪ್ತಚರ ಬರೋದು ನಿಮ್ಮ ಅಂಡರು, CM ಅಂಡರು. ಸೊ ನಿಮ್ಮ ಕುತ್ತಿಗೆಗೆ ಬರುತ್ತೆ. ನಿಮ್ಮ ಇನ್ಫಾರ್ಮೇಶನ್ ಇಲ್ಲದೆ ಅಂದರೆ ನಿಮ್ಮ ಆದೇಶ ಇಲ್ಲದೆ ಅವ್ರು ಕೆಲಸ ಮಾಡಲ್ವೇ? ನಿಮಗೆ ಮಾಹಿತಿ ಬಂದಿರುತ್ತಲ್ವಾ? ಇಂಟೆಲಿಜೆನ್ಸ್ ಗೊತ್ತಾಗಿರುತ್ತೆ, ನಿಮಗೆ ಬಂದಿರುತ್ತೆ, ನಿಮ್ಮ ಕುತ್ತಿಗೆಗೆ ಬರುತ್ತೆ, ನಿಮಗೂ ಗೊತ್ತಿತ್ತಲ್ವಾ ಅಂತ. ಅವ್ರ ಫೇಲ್ಯೂರ್ ಅಂದ್ರೆ ನಿಮ್ಮ ಫೇಲ್ಯೂರ್ ಆಗುತ್ತೆ. ಸೊ ಅವ್ರನ್ನ ಟಚ್ ಮಾಡ್ತಾ ಇಲ್ಲ ನೀವು. ನೋಡಿ, ಇಲ್ಲೇ ಗೊತ್ತಾಗ್ತಿದೆ ಸರ್ಕಾರದ ಎಡಬಿಡಂಗಿ ನೀತಿ, ಡಬಲ್ ಸ್ಟ್ಯಾಂಡರ್ಡು. ಇಂಟೆಲಿಜೆನ್ಸ್ ಮೇಲೆ ಯಾಕೆ ನೀವು ಕ್ರಮ ಕೈಗೊಂಡಿಲ್ಲ? ವೆರಿ ವೆರಿ ಸಿಂಪಲ್ ಕ್ವೆಶ್ಚನ್ ಇದು. ಆ ಪೊಲೀಸರು ಬೆಳಗ್ಗೆ 4 ಗಂಟೆವರೆಗೂ ಕೆಲಸವನ್ನ ಮಾಡಿದರೆ, ಮನೆಗೆ ಹೋಗಿ ಒಂದು ರೆಸ್ಟ್ ತೊಗೊಳಕ್ಕಾಗಿಲ್ಲ. ಬೆಳಗ್ಗೆ 8 ಗಂಟೆಗೆ ನೀವು ಟ್ವೀಟ್ ಹಾಕ್ತೀರಿ, ಬನ್ನಿ ಸಂಭ್ರಮಾಚರಣೆಯಲ್ಲಿ ಭಾಗಿಯಾಗಿ ನಾವು ವಿಧಾನಸೌಧ ಎದುರುಗಡೆ ಕೊಟ್ಟು ಬಂದು ಕರೆಸಿ ತಲೆಗೆ ಟೋಪಿ ಶಾಲು ಹಾರ ಹಾಕ್ತೀವಿ ಅಂತ ಹೇಳಿ ಕರೆದವ್ರು ನೀವು. ಅದಕ್ಕಿಂತ ಮೊದಲು ನೀವು ಪೊಲೀಸ್ ಕಮಿಷನರ್ನ, DG ಅವ್ರನ್ನ, ಚೀಫ್ ಸೆಕ್ರೆಟರಿ ಯಾರಿಗಾರು ಮೀಟಿಂಗ್ ಮಾಡಿಲ್ಲ. ಮೀಟಿಂಗ್ ಮಾಡಿದಲೆ ಇವತ್ತು ತಲೆದಂಡೆ ಯಾರನ್ನ ಮಾಡ್ತಾ ಇದ್ದೀರಿ ಸರ್ ನೀವು? ಆಯ್ತು, ನೀವೇ ನಿನ್ನೆ ನಿಮ್ಮ ಸಂಪುಟ ಸಭೆ ಆದ ನಂತರ ಹೇಳ್ತೀರಿ, ಪತ್ರಕರ್ತರ ಪ್ರಶ್ನೆಗೆ ಉತ್ತರ ಹೇಳ್ತಿರ್ತೀರಿ, ಇಂಟೆಲಿಜೆನ್ಸ್ ಫೇಲ್ಯೂರ್ ಅಂತ ಹೇಳ್ತೀರಿ. ಸರ್, ಹಾಗಾದ್ರೆ ಬೆಂಗಳೂರು ಪೊಲೀಸ್ ಕಮಿಷನರ್ನ ನೀವು ಸಸ್ಪೆಂಡ್ ಮಾಡೋದಾದ್ರೆ, DCP ಅವ್ರನ್ನ ಸಸ್ಪೆಂಡ್ ಮಾಡೋದಾದ್ರೆ, ಹಲವಾರು ಪೊಲೀಸ್ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡೋದಾದ್ರೆ, ಇಡೀ ಬೆಂಗಳೂರು ಪೊಲೀಸರನ್ನ ಅದಕ್ಕೆ ಹೊಣೆ ಮಾಡೋದಾದ್ರೆ, ಇಂಟೆಲಿಜೆನ್ಸ್ ಫೇಲ್ಯೂರ್ ಇದೆಯಲ್ಲ, ಅದಕ್ಕೆ ಯಾರನ್ನ ಹೊಣೆ ಮಾಡಬೇಕು ಸರ್ ನೀವು? ಪಹಲ್ಗಾಮ್ ಅಟ್ಯಾಕ್ ಆದಲ್ಲೂ ಕೂಡ ಇಂಟೆಲಿಜೆನ್ಸ್ ಫೇಲ್ಯೂರ್ ಅಂತಿದ್ರಿ. ಇವತ್ತು ಇಂಟೆಲಿಜೆನ್ಸ್ ಫೇಲ್ಯೂರ್ ಅನ್ನೋದನ್ನ ನನ್ನ ನೀವು ಪತ್ರಿಕಾಗೋಷ್ಠಿ ಒಳಗಡೆ ನೀವೇ ಒಪ್ಕೊಂಡಿದ್ದೀರಿ. ಇಂಟೆಲಿಜೆನ್ಸ್ ಹೆಡ್ ಅನ್ನು ಯಾಕೆ ಸರ್ ಬಿಟ್ಟಿದ್ದೀರಿ? ನಿಮ್ಮ ಕಾಂಗ್ರೆಸ್ MLA ಗಂಡ ಅಂತ ಬಿಟ್ಟಿದ್ದೀರಾ ನೀವು? ಅಲ್ಲಿ ಪ್ರೊಟೆಕ್ಟ್ ಮಾಡ್ಕೊಳ್ತೀರಿ ನೀವು. ಏನ್ ಸರ್ ಸಿದ್ದರಾಮಯ್ಯನವರೇ? 11 ಜನ ಪ್ರಾಣ ಕಳೆದುಕೊಂಡಿದ್ದಾರೆ. ಅದು ಯಾರು ಹೊಣೆಗಾರರು ಅಂತ ತಾವು ಕೇಳಿದ್ರೆ ರಾಜ್ಯ ಸರ್ಕಾರ ಉತ್ತರ ಕೊಡಬೇಕು ಅಂತ ಹೇಳಿ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡ BK ಹರಿಪ್ರಸಾದ್ ಕೂಡ ಹೇಳಿದ್ದಾರೆ. ನಾವು ನಾಳೆ ಸೆಲೆಬ್ರೇಷನ್ ಮಾಡಬೇಕಾಗಿದೆ, ಅನುಮತಿ ಕೊಡಬೇಕು ಅಂತ ಹೇಳಿ ಕೇಳ್ತಾರೆ. ಅದಕ್ಕೆ ಪೊಲೀಸರು ಲಿಖಿತವಾಗಿ ಉತ್ತರ ಕೊಟ್ಟಿದ್ದಾರೆ. ನಾಳೆ ನಾವು ಸಂಭ್ರಮಾಚರಣೆ ಕೊಡೋದಕ್ಕೆ ಅವಕಾಶ ಆಗೋದಿಲ್ಲ. ಲಕ್ಷೋಪಲಕ್ಷ ಸಂಖ್ಯೆಯಲ್ಲಿ ಅಭಿಮಾನಿಗಳು ಬರ್ತಾರೆ, RCB ಅಭಿಮಾನಿಗಳು ಬರ್ತಾರೆ. ಯಾವುದೇ ಕಾರಣಕ್ಕೂ ನಿಮಗೆ ಅನುಮತಿ ಕೊಡೋದಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಅಲ್ಲಿ ಕಬ್ಬನ್ ಪಾರ್ಕ್ ಪೊಲೀಸ್ ಸ್ಟೇಷನ್ ಅಧಿಕಾರಿಗಳು ಮುಚ್ಚಳಿಕೆಯನ್ನು ಬರೆದುಕೊಟ್ಟಿದ್ದಾರೆ. ಆದರೆ ಎದ್ದಿರ್ತಕ್ಕಂಥ ಪ್ರಶ್ನೆ, RCB ಮತ್ತು KSA ಪರ್ಮಿಷನ್ ಕೇಳಿದಾಗ ಪೊಲೀಸ್ ಇಲಾಖೆಯಲ್ಲಿ ಪರ್ಮಿಷನ್ ಕೊಟ್ಟಿಲ್ಲ. ಲಕ್ಷ ಸಂಖ್ಯೆಯಲ್ಲಿ ಬರ್ತಾರೆ, ನಮಗೆ ಕಂಟ್ರೋಲ್ ಮಾಡೋದಕ್ಕೆ ಆಗೋದಿಲ್ಲ ಅಂತೇಳಿ, ತರಾತುರಿಯಲ್ಲಿ ಮಾಡೋದಕ್ಕಾಗಲ್ಲ ಅಂತ ಹೇಳಿದ್ದಾರೆ. ಇಷ್ಟು ಸ್ಪಷ್ಟತೆ ಪೊಲೀಸ್ ಇಲಾಖೆಗೆ ಇದ್ದಾಗ ಸರಿ, RCB KSA ಮೇಲೆ ಎತ್ತು ಹಾಕ್ತಿದ್ದೀರಲ್ವಾ? ಪ್ರತಿಪಕ್ಷ ನಾಯಕರು ಒಂದು ವ್ಯಾಲಿಡ್ ಪಾಯಿಂಟ್ ಎತ್ತಿದ್ದಾರೆ ನೋಡಿ. CM ಸಿದ್ದರಾಮಯ್ಯನವರ ಮನೆಗೆ ಫ್ರಾಂಚೈಸಿ ಅವರನ್ನ ಕರೆದುಕೊಂಡು ಹೋದವರು ಯಾರು? ಯಾರು ಏನಾದರೂ ಹೇಳಿದ್ರು ಸರಿ, ನಾನು ಹೇಳ್ತೀನಿ ಮಾಡ್ಕೊಂಡು ಹೋಗಿ ಅಂತ ಹೇಳಿ ಕಳಿಸಿದವ್ರು ಯಾರು? ಯಾರು ಏನಾದರೂ ಹೇಳ್ಕೊಡ್ರಿ, ನಾನು ಅದನ್ನು ಹೇಳ್ತೀನಿ ನೀವು ಮಾಡ್ಕೊಂಡು ಹೋಗಿ ಅಂತ ಹೇಳಿ ಕಳಿಸಿದವರು ಯಾರು? ಚಿನ್ನಸ್ವಾಮಿ ಸ್ಟೇಡಿಯಂ ಏನು ತಮಿಳುನಾಡಿನಲ್ಲಿ ಇದು ಯಾರು? ಅಶೋಕ್ ಅವ್ರು ಪ್ರಶ್ನೆ ಮಾಡ್ತಿರೋದು. ಇದು ನಮ್ಮ ಕಂಟ್ರೋಲ್ಗೆ ಬರಲ್ಲ ಅಥವಾ ಅವರೇ ಮಾಡಿಕೊಂಡ್ರು, ನಮ್ದೇನೂ ಇಲ್ಲ ಅಂತ ಹೇಳ್ತಿರುವಂಥ ಸಿದ್ದರಾಮಯ್ಯನವರು ವಿಧಾನಸೌಧ ಬಳಿ ಕಾರ್ಯಕ್ರಮ, ಎಲ್ಲರೂ ಬನ್ನಿ ಜಾಯ್ನ್ ಆಗಿ ಅಂತ ಬೇರೆ ಟ್ವೀಟ್ ಮಾಡಿ ಜನರನ್ನ ಅಲ್ಲಿ ಬರುವಂತೆ ರೊಚ್ಚಿಗೆ ಬಿಸಿದ್ದು ನಿಮ್ಮ ಜವಾಬ್ದಾರಿನೂ ಇದೆ, ನೆನಪಿರಲಿ ಸಿದ್ದರಾಮಯ್ಯನವರೇ. ಈಗ ನಮಗೆ ಸಂಬಂಧ ಇಲ್ಲ ಅಂತಿದ್ರಿ, ಸರಿ, ಇದು ಪ್ರತಿಪಕ್ಷದವ್ರು ಮಾಡ್ತಿರೋ ಪ್ರಶ್ನೆ. ಹಾಗಾದರೆ ಸಿದ್ದರಾಮಯ್ಯನವ್ರ ಮನೆಗೆ ಫ್ರಾಂಚೈಸಿ ಅವ್ರನ್ನ ಕರ್ಕೊಂಡು ಹೋಗಿದ್ದು ಯಾರು ಅಂತ?
ಪೊಲೀಸರ ಮೇಲೆ ನೀವು ದಬ್ಬಾಳಿಕೆ ಮಾಡ್ತಿದ್ರಿ, ಹಾಗಾದ್ರೆ ನಿಮ್ಮ ಹೊಣೆ ಏನೂ ಇಲ್ವಾ ಇಲ್ಲಿ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಇದಕ್ಕೆ ಉತ್ತರ ಬೇಕೀಗ. ಎಲ್ಲಕ್ಕಿಂತ ಇಂಪಾರ್ಟೆಂಟ್, ಗೃಹ ಸಚಿವರಿಗೆ ಏನಾದರೂ ಹೇಳದೆ ಈ ರಾಜ್ಯದಲ್ಲಿ ಪೊಲೀಸರು ನಿರ್ಧಾರ ತಗೊಳ್ತಾರ? ಪೊಲೀಸ್ ಕಮಿಷನರ್ ಗೃಹ ಸಚಿವರಿಗೆ ಇನ್ಫಾರ್ಮ್ ಮಾಡದೆ ಕ್ರಮ ತಗೊಳ್ಳುವಷ್ಟು ಮಿತಿಮೀರಿ ಹೋಗಿದ್ರ? ಹಾಗಾದ್ರೆ ಯಾವುದು ಇನ್ಫಾರ್ಮೇಶನ್ ಸರ್ಕಾರಕ್ಕೆ ಕೊಡದೆ ಅವರ ಇಲಾಖೆಯ ಸಚಿವರಿಗೆ ತಿಳಿಸದೆ ಕೆಲಸ ಮಾಡಿದ್ರ ದಯಾನಂದ್ ಅವರು? ಅಕಸ್ಮಾತ್ ಇಲ್ಲ, ಅವರು ತಿಳಿಸಿದ್ರು, ಈಗ ಅವ್ರು ತಪ್ಪಾಗಿದೆ ಅಂತಲ್ವಾ ಸಸ್ಪೆಂಡ್ ಮಾಡಿರೋದು? ಮೊದಲು ಪರಮೇಶ್ವರ್ ಅವರನ್ನ ಕೆಳಗಿಳಿಸ್ಬೇಕಾಗತ್ತೆ. ಈಗ ಗೃಹ ಇಲಾಖೆ ಫೇಲ್ಯೂರ್, ಪೊಲೀಸರ ಫೇಲ್ಯೂರ್ ಅಂದ್ರೆ ಏನು? ಗೃಹ ಇಲಾಖೆ ಫೇಲ್ಯೂರ್. ಹಾಗಾದ್ರೆ ಜಿ ಪರಮೇಶ್ವರ್ ಅವ್ರ ತಲೆದಂಡ ಯಾಕೆ ಆಗ್ತಿಲ್ಲ? ಹೇಳಿ ಕೇಳಿ ಪಾಪ ಪರಮೇಶ್ವರ್ ಅವರು ಸತ್ಯ ಒಪ್ಪಿಕೊಂಡಿದ್ರು. ಪೊಲೀಸರು ಬೇಡ ಅಂತಿದ್ದಾರೆ. ನಾವು ನಾಲ್ಕು ಸಲ ಆ ವಿಡಿಯೋ ನಿಮ್ಮ ಮುಂದೆ ಇಟ್ಟಿದ್ದೀವಿ, ಹಿಂದಿನ ವಿಡಿಯೋದಲ್ಲೂ ಇಟ್ಟಿದ್ದೀವಿ. ಬೇಡ ಅಂತಿದ್ದಾರೆ ವಿಧಾನಸೌಧದ ಸ್ಟೇರ್ಸ್ ಮೇಲೆ ಮುನ್ನೆಚ್ಚರಿಕೆ ದೃಷ್ಟಿಯಿಂದ ಅಂತ ಅವ್ರು ಹೇಳಿದ್ರು. ವಿಧಾನಸೌಧದಲ್ಲಿ ಅವಘಡ ಆಗಿಲ್ಲ ಅಂತಾರೆ ಸಿದ್ದರಾಮಯ್ಯನವರು. ಆದ್ರೆ ಜನ ಅಲ್ಲಿ ಸೇರಿ ಅಲ್ಲಿ ಪೊಲೀಸ್ ಪ್ರೊಟೆಕ್ಷನ್ ಇರೋದ್ರಿಂದಾಗಿ ಚಿನ್ನಸ್ವಾಮಿಯಲ್ಲಿ ಇಲ್ದಂಗಾದ್ರು ಅನ್ನೋದನ್ನ ಹೇಳ್ತಿಲ್ಲ. ಕಾಮನ್ ಸೆನ್ಸ್ ಅಲ್ವಾ ಇದು? ನಮಗೆ ಜನಕ್ಕೆ ತಲೆಯಲ್ಲಿ ಸಗಣಿ ಇದೆ, ಅಷ್ಟು ಅರ್ಥ ಆಗಲ್ವಾ? ಯಾಕಲ್ಲಿ ಪೊಲೀಸರು ಸಾವಿರಾರು ಸಂಖ್ಯೆಯಲ್ಲಿ ಅಷ್ಟೇ ಇದ್ರು, ಇಲ್ಲಿ ಯಾಕೆ ಕಾರ್ಯಕ್ರಮ ನೀವು ಬೇಡ ಅಂದ್ರೂ ಮಾಡಿದ್ರಿ ಅನ್ನೋ ಪ್ರಶ್ನೆನೇ ಜನ ಕೇಳ್ತಿರೋದು. ಪರಮೇಶ್ವರ್ ಅವರು ನಿಮ್ಮನ್ನ ಮೀಟ್ ಮಾಡೋಕೆ ಹೋಗೋ ಮುನ್ನ ಅದನ್ನೇ ಹೇಳಿದ್ರು, ಬೇಡ ಅಂತಿದ್ದಾರೆ, ನೋಡೋಣ ಸಿಎಂ ಏನ್ ನಿರ್ಧಾರ ಮಾಡ್ತಾರೋ ಅಂತ. ಸಿಎಂ ತಾನೇ ಈಗ ನಿರ್ಧಾರ ಮಾಡಿದ್ದು. ಗೃಹ ಸಚಿವರನ್ನ ಯಾಕೆ ಸಸ್ಪೆಂಡ್ ಮಾಡ್ತಿಲ್ಲ ನೀವು? 50,000 ಜನ ನಿಭಾಯಿಸಕ್ಕಾಗಲ್ವಾ ಅನ್ನೋ ತರ ಎಲ್ಲ ಮಾಡಿಬಿಟ್ಟು ಹೋಮ್ ಮಿನಿಸ್ಟರ್ ತಲೆ ಆಡಿಸ್ಕೊಂಡು ಬಂದ್ರು. ಆಮೇಲೆ ಈಗ ಪೊಲೀಸರು ತಲೆದಂಡ ಮಾಡಿದ್ರಿ. ಹೋಮ್ ಮಿನಿಸ್ಟರ್ ಯಾಕೆ ರಾಜೀನಾಮೆ ಕೊಡ್ತಿಲ್ಲ? ಚೀಫ್ ಮಿನಿಸ್ಟರ್ ಸುದ್ದಿಗೂ ಇಲ್ಲ, ಅದು ಅವ್ರ ತಪ್ಪೇ ಇಲ್ಲ, ಅವ್ರಿಗೆ ಸಂಬಂಧವೇ ಇಲ್ಲ. ನಿಮಗೆ ಸಂಬಂಧವೇ ಇಲ್ಲ ಅಂದಮೇಲೆ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಯಾಕೆ ಹೋದ್ರಿ? ಡಿ ಕೆ ಶಿವಕುಮಾರ್ ಅವರೇ, ಅಲ್ಲಿ ಯಾಕೆ ಕಪ್ಪಿಗೆ ಮುತ್ತಿಕ್ಕೆ ಬಂದ್ರಿ? ನಿಮ್ಮದಲ್ಲದ ಕಾರ್ಯಕ್ರಮಕ್ಕೆ ನೀವು ಯಾಕೆ ಹೋದ್ರಿ? ನಿಮ್ಮದಲ್ಲದ ಕಾರ್ಯಕ್ರಮಕ್ಕೆ ನೀವು ಯಾಕೆ ಏರ್ಪೋರ್ಟ್ಗೆ ಹೋಗಿ ಅವ್ರನ್ನ ವೆಲ್ಕಮ್ ಮಾಡ್ಕೊಂಡು ಬಂದ್ರಿ? ಅವ್ರನ್ನ ಯಾಕೆ ಹೋಟೆಲ್ಗೆ ಬಿಟ್ಟು ಬಂದ್ರಿ? ಅವ್ರನ್ನ ಯಾಕೆ ತಂದು ಹಾರ ತುರಾಯಿ ಹಾಕಿ ಸನ್ಮಾನ ಮಾಡಿದ್ರಿ? ನಿಮ್ಮದಲ್ಲ ತಾನೇ ಇದು ಕಾರ್ಯಕ್ರಮ. ಮಾತಾಡ್ತಾ ಹೋದ್ರೆ ಸಾವಿರ ವಿಚಾರಗಳಿವೆ, ಬರಿಗಣ್ಣಿಗೆ ಕಾಣೋದು. ಒಟ್ನಲ್ಲಿ ಈಗ RCB KRCA ತಪ್ಪು ಮಾಡಿದ್ದೇ ಹೌದು ಅನ್ನೋದಾದ್ರೆ ಆಕ್ಷನ್ ತಗೊಳ್ಳಿ. ಅದರಷ್ಟೇ ಹೊಣೆಗಾರರು ನೀವು ಆಗ್ತೀರಿ, ನೀವು ಕೆಳಗಿಳಿರಿ ಅನ್ನುವ ಆಕ್ರೋಶ ಸಿಡ್ತಿದೆ. ದಯಾನಂದ್ ಅವರ ಪರ ಅಭಿಯಾನ ಶುರುವಾಗಿದೆ. ಬಿಜೆಪಿ ಕೂಡ ಈಗ ಮುಗಿ ಬೀಳ್ತಿದೆ. ಸಂಪೂರ್ಣ ಹೊಣೆಯನ್ನ ಹೊರಬೇಕಾಗಿದ್ದ ಸಿದ್ದರಾಮಯ್ಯನವರು A1, ಡಿ ಕೆ ಶಿವಕುಮಾರ್ ಅವರು A2, ಜಿ ಪರಮೇಶ್ವರ್ ಅವರು A3 ಅಂತ ಬಿಜೆಪಿ ಮುಗಿ ಬೀಳ್ತಾ ಇರೋದಿದು. ಸೊ ಇದ್ಯಾವುದಕ್ಕೂ ಆನ್ಸರ್ ಮಾಡದೆ ಈಗ ತಮ್ಮ ತಲೆ ಉಳಿಸ್ಕೊಳ್ಳೋದಕ್ಕೆ ಕಂಡವರ ತಲೆ ತೆಗೆದು ಕೂತಿದ್ದೀರಲ್ಲ, ಇದು ಶೇಮ್ ಅಲ್ವಾ ಹಾಗಾದ್ರೆ ಅನ್ನುವ ಆಕ್ರೋಶ ಜನ ನೋಡ್ತಿದ್ದಾರೆ. ಇಷ್ಟ ಅಚ್ಚುಕಟ್ಟಾಗಿ ನಡೆಸಬಹುದಾದಿದ್ದ ಕಾರ್ಯಕ್ರಮ, ಆ ಸಂಭ್ರಮದಲ್ಲಿದ್ದದ್ದನ್ನು ಸ್ಮಶಾನ ಮಾಡಿ ಹಾಕಿದ್ದಕ್ಕೆ ಯಾರೀ ಹೊಣೆ? ನಿಮ್ಮ ಸಂಭ್ರಮಗಳನ್ನ ನಾವು ನೋಡಿಲ್ವಾ? ಇದು ಸರ್ಕಾರಿ, ಇದು ಒಂದು ಪ್ರಶ್ನೆಗೆ ಆನ್ಸರ್ ಮಾಡಿಬಿಡಿ, ಎಲ್ಲದಕ್ಕೂ ಉತ್ತರ ಸಿಕ್ಬಿಡುತ್ತೆ. ಸರ್ಕಾರಿ ಕಾರ್ಯಕ್ರಮ ಅಲ್ವಾ ವಿಧಾನಸೌಧದ ಮೆಟ್ಟಿಲುಗಳ ಮೇಲೆ ಮಾಡಿದ್ದು? ಯಾಕೆ ಬಂದ್ರು ನಿಮ್ಮ ಮೊಮ್ಮಗ? ಸರ್ಕಾರಿ ಕಾರ್ಯಕ್ರಮದಲ್ಲಿ ಮೊಮ್ಮಗನ ಕರ್ಕೊಂಡು ಬರೋದಕ್ಕೆ ಅವಕಾಶ ಇದೆಯಾ? ಜಮೀರ್ ಅವ್ರ ಮಗನನ್ನು ಕರ್ಕೊಂಡು ಬರೋದಕ್ಕೆ ಅವಕಾಶ ಇದೆಯಾ? ಇನ್ನೊಬ್ಬ ರಾಜಕಾರಣಿಯ ಮಕ್ಕಳು ಮೊಮ್ಮಕ್ಕಳು ಅಲ್ಲಿ ಬರೋದಕ್ಕೆ ಸರ್ಕಾರಿ ಕಾರ್ಯಕ್ರಮದಲ್ಲಿ ಅವಕಾಶ ಇದೆಯಾ? ನಿಮ್ಮ ಮಕ್ಕಳು ನುಗ್ಗಿ ಸೆಲ್ಫಿ ತಗೊಳ್ತಾರೆ ಸ್ಟೇಜ್ ಮೇಲೆ ಅಂದ್ರೆ ಬೇರೆಯವ್ರ ಮಕ್ಳಿಗೆ ಅನ್ಸಲ್ವೇನ್ರಿ? ನಾವು ಕೊಯ್ಲಿನ ಹತ್ತಿರದಿಂದ ಒಂದು ಚೂರಾದ್ರೂ ನೋಡೋಣ, ನಾವು ಕಣ್ಣಳತೆ ದೂರದಲ್ಲಾದ್ರೂ ನೋಡೋಣ ಅಂತ ಅವ್ರು ಅನ್ಕೊಂಡಿದ್ದು ಯಾಕೆ ತಪ್ಪು? ನಿಮ್ಮ ಮಕ್ಕಳನ್ನ ಗೌರ್ಮೆಂಟ್ ಕಾರ್ಯಕ್ರಮದ ಸ್ಟೇಜ್ ಮೇಲೆ ಅದು ಹೆಂಗ್ ಬಿಟ್ರಿ ಅಲ್ಲಿ ಕ್ರೌಡ್ ಆಗೋದಿಕ್ಕೆ ಅಲ್ವಾ? ಇದು ಒಂದಕ್ಕೆ ಆನ್ಸರ್ ಮಾಡಿ, ಆಮೇಲೆ ತಪ್ಪು ಯಾರದ್ದು ಅನ್ನೋದು ಗೊತ್ತಾಗತ್ತೆ. ಇಷ್ಟೆಲ್ಲ ಹುಳುಕುಗಳನ್ನು ಇಟ್ಟುಕೊಂಡೂ ಕೂಡ ಏನ್ ಆಕ್ಷನ್ಗಳಾಗ್ತಿವೆ ನೋಡಿ. ಕೋರ್ಟ್ ಚಾಟಿ ಬೀಸಿದ ಮೇಲೆ ಸುಮೋಟೋ ಕೇಸ್ ಆಗಿ PIL ಎಲ್ಲ ಹೋದ ಮೇಲೆ ಇವರು FIR ಹಾಕ್ತಾರೆ. ಅಲ್ಲಿ ತನಕ UDR, ಅಲ್ಲಿ ತನಕ ಅಲ್ಲೇ ಮುಚ್ಚಾಕುವಂತಹ ಪ್ಲಾನ್ ಆಗಿತ್ತು. ನಿಮ್ಮ ತಪ್ಪೇ ಇಲ್ಲ ಅಂತ ಹೇಳ್ಕೊಳ್ಳೋದಕ್ಕಾದ್ರೂ ಹೆಂಗ್ ಮನಸ್ಸು ಬರ್ತಿದೆ? ಆತ್ಮಸಾಕ್ಷಿ ಕಾಡಲ್ವಾ ನಿಮಗೆ ಇನ್ನು ಮುಂದೆ? ಇಷ್ಟೆಲ್ಲ ಘಟನೆ, ದಯಾನಂದ್ ಅವರು, ಪೊಲೀಸ್ ಅಧಿಕಾರಿಗಳ ಶಾಪ, ಸತ್ತವ್ರ ಶಾಪ, ಅಷ್ಟ ಆರಾಮಾಗಿ ಅಧಿಕಾರ 5 ವರ್ಷ ನಾವು ಆರಾಮಾಗಿ ಕಪ್ಪಿಡ್ಕೊಂಡಿರಬಹುದು ಅಂತ ಅಂದುಕೊಂಡಿದ್ರೆ ಅನ್ನುವ ಆಕ್ರೋಶ ಸಿಡ್ದಿದೆ ರಾಜ್ಯದಲ್ಲಿ. ಈಗ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.